ನಾನು ಈ ಬರೋ 20ನೇ ತಾರೀಕಿಗೆ, ಇವತ್ತು 9ನೇ ತಾರೀಕು, ಈ ತಿಂಗಳು ಮೇ 20ಕ್ಕೆ 3 ವರ್ಷ ನಮ್ಮ ಸರ್ಕಾರ ಬಂದು, ನಾನು 13ಕ್ಕೆ 3 ವರ್ಷ MLA. 13ನೇ ತಾರೀಕಿಗೆ ನಾನು MLA ಆಗಿ 3 ವರ್ಷ ಆದರೆ, ಇದೇ ತಿಂಗಳು 20ಕ್ಕೆ ನಮ್ಮ ಸರ್ಕಾರ ಬಂದು 20ನೇ ತಾರೀಕಿಗೆ 3 ವರ್ಷ ಆಯ್ತು. ಸೊ ನಾನು ಈ ಜಿಲ್ಲೆ, ಈ ತಾಲೂಕಿನ ಮಗ, ಈ ಜಿಲ್ಲೆಯ ಮಗ. ನಾನು ಕೂಡ ನೀವೆಲ್ಲರ ಆಶೀರ್ವಾದದಿಂದ, ನಿಮ್ಮ ಹೋರಾಟದಿಂದ, ನಿಮ್ಮ ಬೆವರಿಂದ ನನ್ನನ್ನ ಒಬ್ಬ ಸೇವಕನಾಗಿ, ನಿಮ್ಮ ಮನೆ ಮಗನಾಗಿ ನನಗೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಪಾದಕ್ಕೆ 1 ಕೋಟಿ ನಮಸ್ಕಾರ ಕೂಡ ನಾನು ಪ್ರೀತಿಸಿದ್ದೇನೆ. ಕೂಡ ನಾನು ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಬಂದಾಗ ಬಹಳ ಸಂತೋಷ ಆಯಿತು. ಇನ್ನು ಕೇವಲ 3-3.5 ತಿಂಗಳಲ್ಲಿ ನಾವು ಯಾವುದೇ ಬೋರ್ವೆಲ್ ಮೇಲೆ ನಾವು ಬದುಕು ಕಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮನೆಗೂ ಕೂಡ ಮಂಚಿನ ಬಲೆಯಿಂದ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಇವತ್ತು ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆರೋಳ್ಳಿ ಮರವಾಡಿಗೆ ನಾವು ಬಿಲ್ಡ್ SSP ಇಂದ ಪ್ರತಿ ಮನೆಗೂ ಕೂಡ, ಅಲ್ಲೂ ಕೂಡ ಪೈಪ್ಲೈನ್ ಕೆಲಸ 400 ಕೋಟಿ ರೂಪಾಯಿ ಅಲ್ಲೂ ಕೂಡ ಕೆಲಸ ನಡೀತಾ ಇದೆ. ಇಲ್ಲೂ ಕೂಡ 380 ಕೋಟಿ ರೂಪಾಯಿ ಇಲ್ಲೂ ಕೂಡ ಎಲ್ಲ ಓವರ್ ಟ್ಯಾಂಕ್ಗಳು, ಕ್ಲೋರಿನೇಟ್ ಟ್ಯಾಂಕ್ಗಳು ಮತ್ತೆ ಪೈಪ್ಲೈನ್ ಎಲ್ಲ ಕೆಲಸ ಮಾಡಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ನಿಮ್ಮ ಮಗನಾಗಿ, ನಿಮ್ಮ ತಮ್ಮನಾಗಿ, ನಿಮ್ಮ ಸೋದರನಾಗಿ ಸುಮಾರು 300 ಎಕರೆ ಜಮೀನನ್ನು ನಾನು ಇವತ್ತು ಸೈಟ್ ಕೊಡೋಕೆ ಗುರುತಿಸಿದ್ದೀವಿ. 300 ಎಕರೆ ಜಮೀನು ಸರ್ಕಾರಿ ಗೋಮಾಳ ಲ್ಯಾಂಡ್ ಅನ್ನು ನಾವು ಇಡೀ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗುರುತಿಸಿದ್ವಿ. ಅದರಲ್ಲಿ 10,000 ಸೈಟ್ ನಾವು ರಾಮನಗರದ ಜನತೆ ಕೊಡ್ಬೇಕಂತ ಮಾಡಿ ನಾವೆಲ್ಲ ಹೊರಟಿದ್ದೀವಿ. ಸುಮಾರು 40 ಕೋಟಿ ರೂಪಾಯಿ ನಾವು ಸೈಟ್ಗಳನ್ನ ವಿಂಗಡಿಸಕ್ಕೆ ನಮ್ಮ ಹತ್ರ ಜಮೀನು ಸಿಕ್ಕಿದೆ. ಜಮೀನು ಎಲ್ಲಾ ಕಡೆ ನಾವು ಗುರುತಿಸಿದ್ದೀವಿ. ಯಾವ ಊರಲ್ಲಿ, ಇಂಥ ಊರಲ್ಲಿ ಮಶಾಣ ಸೈಟ್ಗಳ ವ್ಯವಸ್ಥೆ ಕೊಡೋಕೆ ಮತ್ತೆ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಜಾಗ ಸುಮಾರು 300 ಎಕರೆ ಜಾಗವನ್ನ ಈಗಾಗಲೇ ತಹಸೀಲ್ದಾರ್ ಅವರು, AC ಅವರು, ವಿಲೇಜ್ ಅಕೌಂಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ನಾನು ಖುದ್ದಾಗಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಇವತ್ತು ಅವರೆಲ್ಲರೂ ಕೂಡ ಇವತ್ತು ಸೈಟ್ ಕೊಡುವಂತ ಕೆಲಸ, ಸುಮಾರು 10,000 ಜನಕ್ಕೆ ನಾವು ಸೈಟ್ ಕೊಡುವಂತ ವ್ಯವಸ್ಥೆ ನಾವು ಇವತ್ತು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆಗೆ ಅಧಿಕಾರಿಗಳು ಬೇಡ ಅಂದ್ರೂ ನಾನು ಬಿಡ್ತಾ ಇಲ್ಲ. ಬೆಳಗಿನ ಜಾವ 5 ಗಂಟೆಯಿಂದ ಅವರ ಅರ್ಜಿ ತಗೊಂಡು ಎಲ್ಲ ಅಧಿಕಾರಿಗಳು, RA ಇರ್ಬೋದು, VA ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ಕೂಡ ರೈತರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವ್ರ ಜಾಗದಲ್ಲಿ ಸ್ಥಳ ಪರೀಕ್ಷಣೆ ಮಾಡಿ ಅವರ ಅರ್ಜಿಯನ್ನ ವಿಲೇ ಮಾಡಬೇಕು, ಅವರ ಹಕ್ಕನ್ನ ಕೊಡಿಸ್ಬೇಕಂತ ಹೇಳಿ ಇವತ್ತು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಪೋಡಿ ಮಾಡ್ತಾ ಇದೆ, ದುರಸ್ತಿಗಳು ಮಾಡ್ತಾ ಇದೆ, ಖಾತಾ ಆಂದೋಲನ ಮಾಡ್ತಾ ಇದೆ, ಭೌತಿಕತೆಗಳು ಮಾಡ್ತಾ ಇದ್ದೀವಿ. ಈಗ ಭೌತಿಕತೆ ನಿಯಮಗಳು ಬಂದಿರ್ಬೇಕು, ಭೌತಿಕತೆಗಳು ಮಾಡಕ್ಕೆಲ್ಲ ಭೌತಿಕತೆ ಮಾಡ್ತಾ ಇದ್ವಿ. ಇವತ್ತು ಬನ್ನಿಕುಪ್ಪೆಯಲ್ಲಿ ಒಂದು ಶಾಲೆ ಕಟ್ತಾ ಇದ್ವಿ, ಇನ್ನೂ ಆಗಿಲ್ಲ. ಪಾತ್ರದಲ್ಲಿ ಶಾಲೆ ಮುಗಿತು, ಈ ಸಲ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ನಾವು ಅವೇರ್ನಲ್ಲಿ ಒಂದು ಶಾಲೆ ಕಟ್ಟಿದ್ದೀವಿ. 12 ಕೋಟಿ 15 ಕೋಟಿ ರೂಪಾಯಿ ಒಂದು ದೊಡ್ಡ ಶಾಲೆಯನ್ನು ಕೊಟ್ಟಿದ್ದೀವಿ. ಅಂತ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಒಂದು ವ್ಯಾಸಂಗ ಸಿಕ್ಕಬೇಕು. ಪಟ್ಟಣದಲ್ಲಿರುವಂತಹ ಮಕ್ಕಳಿಗೆ ನಮ್ಮ ಮಕ್ಕಳು ಸರಿಯಾದ ಸವಾಲು ರೀತಿಯಲ್ಲಿ ಕೂಡ ವ್ಯಾಸಂಗ ಮಾಡಲಿಕ್ಕೆ ಅದು ಕೂಡ ತಯಾರಿನ ಕೊಡುವಂತ ಕಂಪ್ಯೂಟರ್ ಸಿಸ್ಟಮ್, ಲ್ಯಾಪ್ಟಾಪ್ ಸಿಸ್ಟಮ್ ಕೊಡುವ ಮಕ್ಕಳಿಗೆ, ಪ್ರಾಜೆಕ್ಟ್ ಮಾಡುವಂತದ್ದು, ಲ್ಯಾಬ್ ಮಾಡುವಂತದ್ದು, ಎಲ್ಲ ರೀತಿಯಾದಂತಹ ಒಂದು ಉತ್ತಮವಾದಂತಹ ವ್ಯಾಸಂಗ ನಮ್ಮ ಮಕ್ಕಳಿಗೆ ಸಿಗ್ಲಿ ಅಂತೇಳಿ ಎಲ್ಲ ಶಾಲೆಗಳನ್ನ ನಾವು ಮುಚ್ತಾ ಇದ್ದೀವಿ. ಗವರ್ಮೆಂಟ್ ಶಾಲೆ, ಸಣ್ಣ ಶಾಲೆ ಎಲ್ಲೆಲ್ಲಿ ಇದೆ, ಆಟ ಆಡ್ಲಿಕ್ಕೆ ಜಾಗ ಇಲ್ಲ, ಉಸಿರಾಡಕ್ಕೆ ಒಂದು ಕಿಟಕಿ ಇಲ್ಲ, ಒಂದು ಸಣ್ಣ ಶಾಲೆ ಎಷ್ಟಿದೆ ಅಷ್ಟೆಲ್ಲವೂ ಕೂಡ ನಾವೆಲ್ಲ ಬಂದ್ ಮಾಡಿ ಒಂದೇ ಒಂದು ಹೈಟೆಕ್ ಶಾಲೆನ ಅಲ್ಲಿ ಉತ್ತಮವಾದಂತಹ ವ್ಯಾಸಂಗ ಸಿಗ್ಬೇಕಂತ ಹೇಳಿ ಒಂದೇ ಯೂನಿಫಾರ್ಮ್, ಆ ಮಕ್ಕಳಿಗೆ ಬಸ್ ವ್ಯವಸ್ಥೆ ಮಾಡುವಂತದ್ದು, ಶೂ ಇಂದ ಹಿಡಿದು ತಲೆಗೆ ಎಣ್ಣೆ, ಅಷ್ಟುವರೆಗೂ ಕೂಡ ಆಲೋಚನೆ ಮಾಡಿ ಮಕ್ಕಳಿಗೆ ಉತ್ತಮವಾದಂತಹ ವ್ಯಾಸಂಗ ಕೊಡ್ಲಿಕ್ಕೆ ಒಂದು ಕರ್ನಾಟಕ ಸರ್ಕಾರ ಒಂದು ಉತ್ತಮವಾದಂತಹ ಒಂದು DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ದೂರದ ಆಲೋಚನೆ ಮಾಡಿ ಹೈಟೆಕ್ ಶಾಲೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಚೀಲದಲ್ಲಿ ಶಾಲೆ ಮಾಡಿದ್ದೀವಿ, ಬನವಾಸಿಯಲ್ಲಿ ಶಾಲೆ ಮಾಡಿದ್ದೀವಿ, ಅವೇರಲ್ಲಿ ಶಾಲೆ ಮಾಡಿದ್ದೀವಿ, ನಮ್ಮ ಬಾಗಲಲ್ಲಿ ಶಾಲೆ ಮಾಡಿದ್ದೀವಿ. ಬನ್ನಿಕುಪ್ಪೆ ಬಾಯೆಲ್ಲ ಪ್ರೂಫ್ ಲೆವೆಲ್ ಬರ್ತಾ ಇದೆ. ಹೀಗೆ ಎಲ್ಲ ಪಂಚಾಯತಿ ಒಂದು ಹೈಟೆಕ್ ಶಾಲೆಯನ್ನ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಒಂದು ವ್ಯಾಸಂಗ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ನಮ್ಮ ಹತ್ರ ಹಾಸ್ಪಿಟಲ್ ಇರಲಿಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಂದು ಒಳ್ಳೆ ಉತ್ತಮವಾದಂತಹ ಹಾಸ್ಪಿಟಲ್ ನಾವೆಲ್ಲರೂ ಕೂಡ ಇವತ್ತು ಓಪನ್ ಮಾಡಿದೀವಿ. ಈ 1 ವರ್ಷದಲ್ಲಿ ನಿಮ್ಗೆ ಒಂದು ಹೈಟೆಕ್ ಹಾಸ್ಪಿಟಲ್ ಇರ್ತದೆ, ನಿಮಗೆ ನರ್ಸಿಂಗ್ ಕಾಲೇಜ್ ಇರ್ತದೆ, ಒಂದು ಮೆಡಿಕಲ್ ಕಾಲೇಜ್, ನರ್ಸಿಂಗ್ ಕಾಲೇಜು, ಒಂದು ಹೈಟೆಕ್ ಹಾಸ್ಪಿಟಲ್. ಸೊ ಎಲ್ಲವೂ ಸೇರಿ ನಿಮಗೆ ಸುಮಾರು
6,000 ಡಾಕ್ಟರ್ ನಮ್ಮಲ್ಲಿ ರಾಮನಗರದಲ್ಲಿ ಓಡಾಡ್ತಾರೆ. ಒಂದು ಭವ್ಯದ 850 ರೂಪಾಯಿ 850 ಕೋಟಿ ರೂಪಾಯಿ ಇವತ್ತು ನಾವು ಕೂಡ ಇವತ್ತು ನಾವು ರಾಜೀವ್ ಕಟ್ತಾ ಇದೀವಿ. ನಮ್ಮ ಹತ್ರ ಕೋರ್ಟ್ ಇರಲಿಲ್ಲ, ಸುಮಾರು 80 ಕೋಟಿ ಇವತ್ತು ಕೋರ್ಟ್ ಕಟ್ಟಲಿಕ್ಕೆ ನಾವು ಇವತ್ತು ಕೋರ್ಟ್ ಜಾಗನೂ ಇರಲಿಲ್ಲ, ಜಾಗನೂ ಕೊಟ್ಟು 80 ಕೋಟಿ ರೂಪಾಯಿಗೆ ಇವತ್ತು ನಾವು ಕೋರ್ಟ್ ಕಟ್ತಾ ಇದ್ದೀವಿ. ಸೊ ಹಿಂಗೆ ಎಲ್ಲಾ ರೀತಿಯಲ್ಲೂ ಇವತ್ತು ಚಿಂತನೆ ಮಾಡಿ ಸುಮಾರು ನನ್ನ ಅವಧಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಸುಮಾರು 2,000 ಕೋಟಿ ರೂಪಾಯಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಕೆಲಸ ಕಾರ್ಯಗಳನ್ನ ರಸ್ತೆ, ಚರಂಡಿ, ಶಾಲೆ, ಹಾಸ್ಪಿಟಲ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎಲ್ಲವೂ ಸೇರಿಸಿ ಇವತ್ತು ಸುಮಾರು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಭವನ ಕೇಳಿದ್ರಿ, ಮಹಾದೇವಪ್ಪನವರು ನನಗೆ ಸುಮಾರು 28 ಅಂಬೇಡ್ಕರ್ ಅಂಬೇಡ್ಕರ್ ಭವನ ಕೆಲಸ ನಡೀತಾ ಇದೆ. 4 ಸಮುದಾಯ ಭವನ ಕೊಟ್ಟಾರೆ. ನನಗೆ ಇನ್ನೂ ನನ್ನ 56 ಸಮುದಾಯ ಭವನಕ್ಕೆ ನಾನು ಪ್ರಸ್ತಾವನೆ ಕೊಟ್ಟಿದ್ದೆ ಸರ್ಕಾರಕ್ಕೆ. ಅದರ 26 ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಎಲ್ಲಕ್ಕೂ 20 ಲಕ್ಷ ಕೊಟ್ಟಿದ್ದಾರೆ. ಅದನ್ನ 50 ಲಕ್ಷ ಮಾಡಿ ಅಂತ ಹೇಳಿ ಮತ್ತೆ ಇದು ಮಾಡಿದೀನಿ. ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡಬೇಕು. ನನಗೆ ಅಂಬೇಡ್ಕರ್ ಭವನ ಜವಾಬ್ದಾರಿ. ಇನ್ನೊಂದು ವಾರ 15 ದಿವಸದಲ್ಲಿ ಅಂಬೇಡ್ಕರ್ ಭವನ ತಂದು ನೀವು ಕೈ ಕೊಡ್ತೀನಿ. ನಾನು ಕಮ್ಯುನಿಟಿ ಟಾಯ್ಲೆಟ್ ಅಂತ ಕೇಳ್ತಾ ಇದ್ದೀನಿ. ನಾನು ಪಿಡಿಒ ಮಾತಾಡ್ತಿದ್ದು ಪಂಚಾಯತಿ ವ್ಯಾಪ್ತಿ ಇದು. ನಿಮಗೆ ಕಮ್ಯುನಿಟಿ ಟಾಯ್ಲೆಟ್ ಅಂದ್ರೆ ಸಾರ್ವಜನಿಕರ ಒಂದು ಟಾಯ್ಲೆಟ್ ಬೇಕಂತ ಹೇಳ್ತಾ ಇದ್ದೀರಿ. ಅದನ್ನ ನಾನು ಸಂಬಂಧಪಟ್ಟ ಇಒಗೆ ಮತ್ತೆ ಪಿಡಿಒಗೆ ಮಾತಾಡ್ತೀನಿ. ರಸ್ತೆ, ಚರಂಡಿ ದುರಸ್ತಿ ಆಗ್ಬೇಕಂತ ಹೇಳಿದ್ರೆ ಈಗ ನಂತರ ಆಫೀಸ್ ಫೋನ್ ಮಾಡಿದೆ. 30 ಲಕ್ಷ ನಿಮ್ಮ ಹಾಕಿದ್ದಾರೆ ಐಮಾಸ ಸೈಟ್ ಕೊಡೋ ಜವಾಬ್ದಾರಿ ನಂದು. ಇನ್ನು 3-4 ತಿಂಗಳಲ್ಲಿ ನಾವು ಎಲ್ಲ ಊರಲ್ಲಿ ಎಲ್ಲ ವಾರ್ಡಲ್ಲಿ ಕೂತು ಶುದ್ಧವಾಗಿ ಯಾರಿಗೆ ನೆಲೆ ಇಲ್ಲ, ಸೈಟ್ ಇರೋರಿಗೆಲ್ಲ ಸೈಟ್ ಇದ್ದು ಅವ್ರ ಮನೆ ಕಟ್ಕೊಳ್ತಾರಲ್ಲ ಅವ್ರಿಗೂ ಅಲ್ಲ, ಶುದ್ಧವಾಗಿ ಏನೂ ಇಲ್ಲ, ಅವ್ರಿಗೆ ನೆಲೆನೇ ಇಲ್ಲ, ಸೂರ್ಯ ಇಲ್ಲ ಅಂತ ಬಡವರಿಗೆ ನಾವು ಹುಡುಕಿ ಅವ್ರಿಗೂ ಕೂಡ ಸೈಟ್ ಕೊಡೋದು ಮೊದಲನೇ ಆದ್ಯತೆ ಅವ್ರಿಗೆ ಕೊಡ್ತೀವಿ. ಆಮೇಲೆ ಅವ್ರ ಮಕ್ಕಳೆಲ್ಲ ಬೆಳೆದ್ಬಿಟ್ಟಿದ್ದಾರೆ, ನಮ್ಗೆ ಬೇರೆ ಕಡೆ ಜಾಗ ಇಲ್ಲ ಅಂತ ಹೇಳಿದಂತ ಅವ್ರಿಗೆ ಅವ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಈಗ 10,000 ಸೈಟ್ಗಳಿಗೆ ನಾವು ಸಿಡ್ಲಕಲ್ ಆಗಿರ್ಬೋದು, ಬಸವಪುರ ಆಗಿರ್ಬೋದು, ಮಾಗೇನಹಳ್ಳಿ ಆಗಿರ್ಬೋದು, ಸುತ್ತಮುತ್ತ ಇವೆಲ್ಲ ಹೊಸಳಿ ಸುತ್ತಮುತ್ತ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಜಾಗ ಸಿಕ್ಕಿದೆ, ಸುಮಾರು 300 ಎಕರೆ ಜಮೀನನ್ನ ಟೌನ್ ವ್ಯಾಪ್ತಿ 160 ಎಕರೆ, ಹಳ್ಳಿ ಬಾಗಿಲು 150 ಎಕರೆ, ಸುಮಾರು 300 ಎಕರೆ ಜಮೀನನ್ನ ಒಂದೇ ಜಾಗದಲ್ಲಿ ನಾವು ನಮ್ಮ ಹರಿಸರ ಪಂಚಾಯತಿ ಸುಬ್ರಹ್ಮಣ್ಯ ಹತ್ರ ನಾವು ಒಂದೇ ಜಾಗದಲ್ಲಿ ಸುಮಾರು 80 ಎಕರೆ ಜಾಗನ ಗುರುತಿಸಿದೀವಿ ಆ ಟ್ರೈನಿಂಗ್ ಸೆಂಟರ್ ಹತ್ರ. ಹಿಂಗೆ ಎಲ್ಲ ಕಡೆ ನಿಮ್ಮ ಚಿಂತನೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಸೈಟ್, ನೀವು ನೆಲೆ ಕೊಡಬೇಕು, ನೀವು ಸೂರು ಕೊಡಬೇಕು ಅಂತ ಹೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಒಮ್ಮೆಗೂಡ ದುಡ್ಡಿಗೂ ಎಷ್ಟು ಜನ ಬಡವರಿದ್ದಾರೆ. ಒಂದೊಂದು ಮನೆಯಲ್ಲಿ 2ರಿಂದ 3 ಜನ ಫ್ಯಾಮಿಲಿ ಜಾಯಿಂಟ್ ಆಗಿದೆ. ನಮ್ಮೂರಿನಲ್ಲೇ ಸರ್ವೆ ನಂಬರ್ ಆಯ್ತು. ನಾನು ಪಿಡಿಒ ಹೇಳಿ ಒಂದು ಸರ್ವೆ ರಿಪೋರ್ಟ್ ತರಿಸಿ ಯಾರಿಗೆ ಶುದ್ಧವಾಗಿ ನೆಲೆ ಸೂರಿಲ್ಲ ಅಂತ ಒಂದು ಪಟ್ಟಿ ಮಾಡಿ ಅಂತ ಹೇಳಿ ಈ ಭಾಗದಲ್ಲಿ ಸೈಟ್ ಕೊಡುವಂತ ಕೆಲಸ ಸುಮಾರು 3-4 ತಿಂಗಳಲ್ಲಿ ಪ್ರಾರಂಭ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತೀನಿ.